ಗುರುಭ್ಯೋ ನಮಃ ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಆನಂದದಂ ತಂ. ಸರಿ, ಬೆಳಗ್ಗೆ ಏನಾಯಿತು? ಸಪ್ತಾನ್ನ ಬ್ರಾಹ್ಮಣದ ಉಪನಿಷತ್ತು ಮುಗಿದು ಸ್ವಲ್ಪ ಭಾಷ್ಯ ಪಾಠ ಆಗಿತ್ತು. ಇವತ್ತು ಇಷ್ಟು ಭಾಷ್ಯ ಪಾಠ ಹೇಳಿ ಸಪ್ತಾನ್ನ ಬ್ರಾಹ್ಮಣ ಮುಗಿಸ್ಬೋಣ ಅಂತ ಇವತ್ತಿಗೆ. ಅದು ಎಷ್ಟಾಗ್ತಾ 5 ನಿಮಿಷ 10 ನಿಮಿಷ ಎಷ್ಟಾಗ್ತಾ ಅಷ್ಟೇ ಹೇಳಿ ಮುಗಿಸೋಣ ಅಂತ. ಏನು ಭಾಷ್ಯ ಏನು ಪ್ರಾರಂಭ ಆಗಿತ್ತು ಇನ್ನೊಂದ್ಸರಿ ತಗೊಳ್ರಿ. ಉತ್ತಮ ಸರ್ವದೇವೇಶು ಪ್ರಾಣ ಏವ ಹರೇರನು. ಅಲ್ಲೇನದ? ಈ ಎಲ್ಲ ದೇವತೆಗಳು ತಮ್ಮಲ್ಲಿ ಪ್ರಾಣದೇವರು ಶ್ರೇಷ್ಠರು ಅಂತ ನಿರ್ಧಾರ ಮಾಡಿಕೊಂಡ್ರು ಅಂತಾಯಿತು. ಅದು ಅಧ್ಯಾತ್ಮದಲ್ಲಾಗಲಿ ಅಧಿದೈವದಲ್ಲಾಗಲಿ. ಅಧ್ಯಾತ್ಮದಲ್ಲಿ ಅಂದರೆ ದೇಹದಲ್ಲಿರುವ ಜೀವನನ್ನ ಕುರಿತಾಗಿ ಇದ್ರೆ ಅದಕ್ಕೆ ಅಧ್ಯಾತ್ಮ. ಆತ್ಮಾನಂ ಅಧಿಕೃತ್ಯ ಸಂಬಂಧಿಸಿ ಇದ್ದದ್ದು ಅಧ್ಯಾತ್ಮ ಅಂತ ಕರೀತಾರೆ ಶಬ್ದವನ್ನು. ಹೆಂಗೆ ಬಿಡಿಸ್ಬೇಕು ಅದನ್ನು? ಆತ್ಮಾನಂ ಅಧಿಕೃತ್ಯ ಅಧ್ಯಾತ್ಮಂ ಅಂತ ಬಿಡಿಸ್ಬೇಕು ಅದನ್ನು. ಅಧಿಕೃತ್ಯ ಆತ್ಮಾನಂ ಅಧಿಕೃತ್ಯ ಅನ್ನೋಲ್ಲಿ ಅಧಿಕೃತ್ಯ ಅನ್ನೋ ಶಬ್ದಕ್ಕೆ ಸಂಬಂಧಿಸಿದ್ದು. ಆತ್ಮನಿಗೆ ಸಂಬಂಧಿಸಿದಾಗಿದ್ದರೆ ಅದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ. ಈ ಎಲ್ಲ ದೇವತೆಗಳು ದೇಹದಲ್ಲಿ ಇದ್ದು ಜೀವನಿಗೆ ಸಂಬಂಧಿಸಿದ್ದನ್ನು ಮಾಡಿಕೊಡ್ತಾ ಇದರಿಂದ ಅಧ್ಯಾತ್ಮ ಅಂತ ಕರೀತಾರೆ. ಅಧಿದೈವ ಅಂದ್ರೆ ದೇವತೆಗಳಿಗೆ ಸಂಬಂಧಪಟ್ಟದ್ದು. ದೈವಂ ಅಧಿಕೃತ್ಯ ಇತಿ ಅಧಿದೈವಂ. ದೇವತೆಗಳಿಗೆ ಸಂಬಂಧಪಟ್ಟದ್ದಾದ್ರಿಂದ ಅದಕ್ಕೆ ಅಧಿದೈವ ಅಂತ ಕರೀತಾರೆ. ಎರಡೂ ಶಬ್ದಗಳು ಆಯ್ತಾ? ಅಲ್ಲಿ ಹಿಂಗೆ ಮತ್ತು ನಮ್ಮೆಲ್ಲರ ಮಧ್ಯದಲ್ಲಿ ಪ್ರಾಣದೇವರೇ ಶ್ರೇಷ್ಠರು ಅಂತ ಉಪನಿಷತ್ತನ್ನು ನೋಡಿದಾಗ ಅನಿಸಿದರೆ ಬೇರೆ ವಾಕ್ಯಗಳ ವಿರೋಧ ಎಂಬುದು ಅವಶ್ಯ ಕಟ್ಕೋಬೇಕಾಗ್ತದೆ. ಯಾಕೆ? ಬೇರೆ ವಾಕ್ಯಗಳಲ್ಲಿ ಭಗವಂತನ ಉತ್ತಮತ್ವವನ್ನು ಹೇಳ್ಯಾರ. ಅದಕ್ಕೆ ಆಚಾರ್ಯ ಭಾಷ್ಯದಲ್ಲಿ ಪ್ರಮಾಣ ವಾಕ್ಯದಲ್ಲಿ ಏನದ? ಸರ್ವದೇವೇಶು ಪ್ರಾಣ ಉತ್ತಮ. ಅದರೊಳಗೆ ವಿವಾದ ಮಾಡೋದಿಲ್ಲ. ಹರೇಹೇ ಅನು, ಭಗವಂತನ ಅನಂತರದಲ್ಲಿ. ಭಗವಂತನು ಮುಖ್ಯತಃ ಸರ್ವದೇವತೆಗಳಲ್ಲಿ ಉತ್ತಮನಾಗಿದ್ದಾನೆ. ಅವರ ಆದಮೇಲೆ ಇನ್ಯಾರಾದರೂ ಉತ್ತಮರು ಅಂತಿದ್ರೆ ಪ್ರಾಣದೇವರು ಅಂತ ಹಿಂಗೆ ಅರ್ಥ ಮಾಡಿಕೊಳ್ಳ್ರಿ. ಯಾಕೆ ಹಂಗೆ ಅರ್ಥ ಮಾಡಬೇಕು? ಇಲ್ಲದೆ ಇದ್ರೆ ಬೇರೆ ವಾಕ್ಯಗಳಲ್ಲಿ ಏನು ಹೇಳ್ಯಾರ? ಭಗವಂತ ಸರ್ವೋತ್ತಮ ಅಂತ ಹೇಳ್ಯಾರ. ಮತ್ತು ಇಲ್ಲಿ ವಾಯುದೇವರು ಸರ್ವೋತ್ತಮ ಅಂತ ಹೇಳಿದರೆ ಅದಕ್ಕೆ ದೇವರ ಆದ ಮೇಲೆ ಅಂತನೋ ಅರ್ಥ ಮಾಡಿಕೊಳ್ಳ್ರಿ. ಇನ್ನು ಅಲ್ರಿ, ಮತ್ತು ಇನ್ನೊಬ್ಬರನ್ನ ಬಿಟ್ಬಿಟ್ರಲ್ಲ, ಚತುರ್ಮುಖನನ್ನು ಬಿಟ್ಬಿಟ್ರಿ. ಅವರು ಉತ್ತಮರಲ್ಲೇನು ಅಂದ್ರೆ ಚತುರ್ಮುಖಸ್ಯ ಪ್ರಾಣಸ್ಯ ನ ವಿಶೇಷೋಸ್ತಿ ಕಶ್ಚನ. ಚತುರ್ಮುಖನಿಗೂ ಬ್ರಹ್ಮದೇವರಿಗೂ ಏನೂ ವಿಶೇಷ ಇಲ್ಲ, ಅಂದ್ರೆ ತಾರತಮ್ಯ ಇಲ್ಲ. ಚತುರ್ಮುಖ ಬ್ಯಾರೆ ಮ್ಯಾಲೆ ಪ್ರಾಣ ಕೆಳಗ ಹಿಂಗಿಲ್ಲ. ವಿಶೇಷ ಅಂದ್ರೆ ತಾರತಮ್ಯವು ಅಂತ ಅರ್ಥ. ಸರಿ ಆಯ್ತಾ? ತಾರತಮ್ಯ ಭಾವ ಇಲ್ಲ ಅಂತ ತಿಳ್ಕೊಳ್ರಿ. ಅದೇ ವ್ಯತ್ಯಾಸ ತಾರತಮ್ಯ ಎರಡು ಒಂದೇ. ಅವ್ರ ಮೇಲೆ ಕೆಳಗ ಅನ್ನೋ ವ್ಯತ್ಯಾಸ ಎಲ್ಲ ಒಂದೇ. ವ್ಯತ್ಯಾಸ ತಾರತಮ್ಯ ಎಲ್ಲ ಒಂದೇ ಶಬ್ದಗಳು. ವಿಶೇಷ ಭೇದ ಇವೇನಿಲ್ಲ, ವ್ಯತ್ಯಾಸವಿಲ್ಲ, ಸಮಾನರು ಅಂತ ಅರ್ಥ ಅದಕ್ಕೆ. ಸರಿನಾ? ಮುಂದೆ ಹೋಗೋಣಂತ. ತಸ್ಮಾದ್ ವಿಷ್ಣೋ ವ್ರತಸ್ಯ ಅನು. ಆದ್ದರಿಂದ ನಿತ್ಯಂ ಪ್ರಾಣವ್ರತಂ ಚರೇತ. ನಿತ್ಯದಲ್ಲೂ ವಿಷ್ಣುವ್ರತವನ್ನು ಆಚರಿಸಿದ ಮೇಲೆ ಪ್ರಾಣವ್ರತವನ್ನು ಆಚರಿಸಬೇಕು. ಅಂದರೆ ವಿಷ್ಣುವ್ರತ ಮೊದಲಿಗೆ, ಅನಂತರದಲ್ಲಿ ನಿತ್ಯದಲ್ಲೂ ಪ್ರಾಣವ್ರತವನ್ನು ಆಚರಿಸ್ರಿ. ವಿಷ್ಣೋ ವ್ರತಸ್ಯ ಅನು, ವಿಷ್ಣುವಿನ ವ್ರತದ ಅನಂತರದಲ್ಲಿ ನಿತ್ಯದಲ್ಲಿಯೂ ಪ್ರಾಣವ್ರತಂ, ಪ್ರಾಣದೇವರ ವ್ರತವನ್ನು ಚರಿಸಬೇಕು. ಏನ್ರಪ್ಪ ಏನು ವ್ರತ ಹೇಳ್ಬಿಟ್ರಿ? ನಮಗೇನು ತಿಳಿಲಿಲ್ಲಲ್ಲ ಅಂದ್ರೆ ಹಂಸೋಪಾಸ್ತಿ ಶ್ವಾಸರೂಪೇ. ಗೊತ್ತಾಯ್ತಾ? ಏನು ಬೇರೆ? ಶ್ವಾಸರೂಪೇ ಅಂದ್ರೆ ಶ್ವಾಸೋಚ್ಛ್ವಾಸರೂಪವಾದ ಜಪದಲ್ಲಿ ಅಥವಾ ಅಧಿಷ್ಠಾನದಲ್ಲಿ. ಅಂದರೆ ಇನ್ನೆಲ್ಲೂ ಅಲ್ಲ, ಕಣ್ಣಿನಲ್ಲಿ ಕಿವಿಯಲ್ಲಿ ಹಿಂಗಲ್ಲ, ಉಸಿರಾಟದಲ್ಲಿ ಉಪಾಸನೆಯನ್ನು ಮಾಡಬೇಕು. ಚಂದದ ನೋಡ್ರಿ, ಭಾಳ ಚಂದದ. ಪ್ರತಿಮಾ ಯಾವುದು? ನಮ್ಮ ಉಸಿರಾಟವೇ ಪ್ರತಿಮೆ. ಏನು ದೇಸಾರ? ಏನು? ಉಸಿರಾಟವೇ ಪ್ರತಿಮೆ. ಯಾವ ಪ್ರತಿಮಾ? ಉಸಿರಾಟ. ಪ್ರಾಯ ಹಿಂಗ್ಯಾರು ಪ್ರತಿಮಾ ಹೇಳಿದ್ದಿಲ್ಲ ನಮಗೆ.
ನಮಗೆ ಪಂಚಲೋಹದ ಪ್ರತಿಮಾ, ಶಾಲಿಗ್ರಾಮ್ ಪ್ರತಿಮಾ, ಕಟಗಿ ಪ್ರತಿಮಾ, ಕಲ್ಲಿನ ಪ್ರತಿಮಾ ಹಿಂಗಿದ್ದು. ಆದರೆ ಉಸಿರಾಟವನ್ನೇ ಪ್ರತಿಮಾ ಅಂತ ಮಾಡಿಕೊಟ್ರಿ. ಈಗ ಹೊರಗೆಲ್ಲೋ ಪ್ರತಿಮಾ ಹುಡುಕೋತು ಕೂಡಬೇಡ್ರಿ ಅಂತ, ಇಲ್ಲೇ ಉಸಿರಾಟವೇ ಪ್ರತಿಮಾ. ಇದರಲ್ಲಿ ಇಬ್ಬರಿದ್ದಾರೆ, ಒಂದು ಪ್ರಾಣದೇವರು, ಒಂದು ಪರಮಾತ್ಮ. ಅದನ್ನು ಹೇಳ್ತಾರೆ. ಈಗ ಶ್ವಾಸರೂಪೇ ಆ ಉಸಿರಾಟದಲ್ಲಿಯೇನೇ ಹಂಸೋಪಾಸ್ತಿ, ಹಂಸ ಉಪಾಸನೆಯನ್ನು ಮಾಡುವುದೇ ತಯೋಹೋ ವ್ರತ ಮುದೀರಿತಂ, ಅವರಿಬ್ಬರ ವ್ರತ ಅಂತ ಕರ್ಸ್ಕೋತದ. ವಿಷ್ಣು ವ್ರತ, ಪ್ರಾಣವ್ರತ ಅಂತ ಕರ್ಸ್ಕೋತದ. ಹಂಸರೂಪೌ ಹಿ ತೌ ದೇವೌ, ಅಲ್ರಿ ಅಲ್ಲಿಗಲ್ಲಿಗೇನು ಸಂಬಂಧ ಅಂತ ಕೇಳಿದರೆ, ತೌ ದೇವವು ಅವರಿಬ್ಬರೇನಿದ್ದಾರಲ್ಲ, ಹಂಸರೂಪೌ ಬೇರೆ ಏನಿಲ್ಲ, ಹಂಸರೂಪದಲ್ಲಿದ್ದಾರೆ. ಈ ಹಂಸರೂಪ ಅಂತ ಅನ್ನೋದು ಹೆಂಗದ ಅಂತಂದ್ರೆ ಅಲ್ಲಿ ಶ್ಲೋಕದಾಗದ, ಅದು ಧ್ಯಾನ ಶ್ಲೋಕದಾಗ ಹಂಗೆ ಇದ್ದಾರೆ ಅಂತ ಹೇಳ್ಬೇಕಾಗ್ತದೆ. ನಾವು ಹಂಸರೂಪದ ಹೆಂಗೆ ಧ್ಯಾನ ಶ್ಲೋಕದ ಹಂಗೆ ಇದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಅಂದರೆ ಹಂಸ ಪಕ್ಷಿ ರೂಪ ಅಲ್ಲ, ಮತ್ತು ಹಂಸ ಪಕ್ಷಿ ರೂಪ ಅಲ್ಲ, ಹಂಸ ಅಂತ ಒಂದು ಭಗವಂತನ ರೂಪ, ಹಂಗೆ ಪ್ರಾಣದೇವರ ರೂಪನೋದ ಅಂತ ಇಷ್ಟಿಟ್ಕೋಬೇಕು. ಹೆಂಗೆ ಮತ್ತು ಇದನ್ನು ದತ್ತಾತ್ರೇಯ ರೂಪ, ಐತರೇಯ ರೂಪ, ಮಹಿದಾಸ ರೂಪ, ಹೈಗ್ರೀವ ರೂಪ ಅಂತೀವಿ, ಹಂಗೆ ಹಂಸರೂಪ ಅಂತ ಒಂದು ರೂಪ, ಪರಮ ಶುದ್ಧವಾದ ರೂಪ ಅಂತ ಅನ್ನೋ ಅರ್ಥದಲ್ಲಿ. ಸನ್ಯಾಸಿ ರೂಪ ಅಂತೂ ಅರ್ಥ ಅಲ್ಲ, ಮತ್ತು ಅದಕ್ಕೆ ಹಂಸರು ಪರಮಹಂಸರು ಅಂತ ಹಿಂಗೆಲ್ಲ ಕರಿತೀವಿ ಅಂಥೇಳಿ, ಅದೊಂದು ರೂಪ ಅಷ್ಟೇ, ಶುಭ್ರದ್ದಿರಬೇಕು. ಸರಿ. ಅದೇನಾಯಿತು? ಶ್ವಾಸೋಚ್ಛ್ವಾಸ ಪ್ರವರ್ತಕವು, ಶ್ವಾಸ ಉಚ್ಛ್ವಾಸಗಳ ಪ್ರವರ್ತಕರಾಗಿದ್ದಾರೆ. ಉಸಿರು ಒಳಗೆ ತೆಗೆದುಕೊಳ್ಳಿಕ್ಕೂ ತೆಗೆದುಕೊಳ್ಳದ್ದನ್ನು ಹೊರಗೆ ಹಾಕುವುದಕ್ಕೂ ಅವರೇ ಪ್ರವರ್ತಕರು, ನಿಯಾಮಕರು. ಅದಕ್ಕೆ ಕೊನೆ ಉಸಿರು ಎಳೆದರು ಅಂತಿರ್ತಾರೆ ನೋಡ್ರಿ, ಸತ್ತದ್ದಕ್ಕೆ ಅನ್ನಂಗಿಲ್ಲ, ಕೊನೆ ಉಸಿರು ಎಳೆದರು ಅಂಥೇಳಿ. ಉಸಿರು ಚೆಲ್ಲಿದರು ಅಂತಿರ್ತಾರೆ. ಎರಡೂ ಶಬ್ದ ಏನು ತಿಳಿಸ್ತಿರ್ತಾವ ಅಂದ್ರೆ ಟಾಟಾಬಾಯಿ ಅಂತ ಅರ್ಥ. ಅದಕ್ಕೆ ಹೋಗ್ಯದ ಅಂತ ಅರ್ಥ, ಅದಕ್ಕೆ ಮಾಡ್ತದಲ್ಲ, ಹೋಗ್ಯದ. ಅದಕ್ಕೆ ಕೊನೆ ಉಸಿರು ಎಳೆದರು ಅಥವಾ ಕೊನೆ ಉಸಿರು ಚೆಲ್ಲಿದರು ಅಂತ ಎರಡೂ ಶಬ್ದವು ಹೊರದೇ ಅದ. ತಸ್ಮಾತ್ ಪ್ರಾಣ್ಯಾದ್ ಅಪಾನ್ಯಾಚ, ಹಾಗಾಗಿ ಈ ಉಸಿರಾಟದ ಪ್ರವರ್ತಕರು ಅವರಾದದ್ದರಿಂದ ಉಸಿರು ಒಳಗೆ ಎಳೆದಾಗ ಹೊರಗೆ ಚೆಲ್ಲಿದಾಗ ತದ್ರೂಪಂ ಸಂಸ್ಮರನ್ ಸದಾ, ಯಾವಾಗಲೂ ಆ ರೂಪವನ್ನು ಸ್ಮರಣೆ ಮಾಡ್ತೀರಿ. ಓಹೋ, ನನ್ನಲ್ಲಿ ನಿಂತು ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಿದ್ದಾರ ಅಂತ ಚಿಂತನೆ ಮಾಡ್ತಿರ್ಬೇಕು. ನಾಣ್ಯಸ್ಯ ಉಪಾಸನಂ ಕುರಿಯಾತ, ಬೇರೆಯವ್ರ ಉಪಾಸನ ಮಾಡಬಾರದು. ಅಂದರೆ ಬೇರೆಯವ್ರ ಉಪಾಸನ ಅಂದ್ರೆ ಏನು? ವಿಷ್ಣುವ್ರತ ಪ್ರಾಣವ್ರತ ಇದ್ದಂತೆ ಇತರ ದೇವತೆಗಳಿಗೆ ಪ್ರತ್ಯೇಕ ವ್ರತ ಅಂತೊಂದಿಲ್ಲ. ಭಗವದ್ ಭಕ್ತರು, ಭಗವದ್ ದಾಸರು, ಭಗವತ್ ಪರಿವಾರದವರು ಅಂತ ವ್ರತ ಮಾಡಬಹುದು. ಸ್ವತಂತ್ರವಾಗಿ ವ್ರತ ಮಾಡೋ ಹಂಗಿಲ್ಲ. ಗೊತ್ತಾಯ್ತಾ? ಕೆಲವ್ರಲ್ಲಿ ಹಂಗೆ ಪದ್ಧತಿ ಇರ್ತದೆ. ಅದಕ್ಕೆ ನಾಣ್ಯಸ್ಯ ಉಪಾಸನಂ ಕುರ್ಯಾತ ತದ್ಭೃತ್ಯತ್ವಂ ವಿನಾ ಕ್ವಚಿತ. ನೋಡ್ರಿ, ಭೃತ್ಯತ್ವ ಅನುಸಂಧಾನವಿಲ್ಲದೆ ಹೋದರೆ ಮಾಡಬಾರದು ಅಂತ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಇಂದ್ರಿಯಾಣಿ ಸಸರ್ಜಾದೋ ವಾಸುದೇವ ಪ್ರಜಾಪತಿ, ದೇಹದಲ್ಲಿ ಇಂದ್ರಿಯಗಳನ್ನು ನಿರ್ಮಾಣ ಮಾಡಿದ ಪರಮಾತ್ಮ. ಆಧ್ಯಾತ್ಮಂ ಇಂದ್ರಿಯಾಣ್ಯಾಹು ಅಧಿದೈವಂತು ದೇವತಾ. ಆಧ್ಯಾತ್ಮ ಅಂದ್ರೆ ಇಂದ್ರಿಯಗಳನ್ನೇ ಅಧ್ಯಾತ್ಮ ಅಂತ ಕರೀತಾರೆ. ಆಗಲೇ ಹೇಳಿದೆ, ಆತ್ಮನಿಗೆ ಸಂಬಂಧಿಸಿದ್ದು ಅನ್ನೋ ಅರ್ಥದಲ್ಲಿ. ಅಧಿದೈವಂ ದೇವತಾ, ದೇವತೆಗಳನ್ನು ಅಧಿದೈವ ಅಂತ ಕರೀತಾರೆ. ಅಧ್ಯಾತ್ಮಂ ಅಗ್ನಿ ವಾಂಗ್ನಾಮ ಚಕ್ಷು ಆದಿತ್ಯ ಉಚ್ಯತೆ. ಅಧ್ಯಾತ್ಮದಲ್ಲಿ ಅಗ್ನಿಯನ್ನೇ ವಾಕ್ ಅಂತ ಕರೀತಾರೆ, ಚಕ್ಷುರಾದಿತ್ಯ ಉಚ್ಯತೆ. ಕಣ್ಣನ್ನೇ ಸೂರ್ಯ ಅಂತ ಕರೀತಾರೆ. ಏನಾತ್ ಹಂಗಾರ? ಯಾವ ದೇವತೆಗಳ ಹೆಸರು ಅಗ್ನಿ ಅಂತದ, ಅದು ಅಧ್ಯಾತ್ಮದಲ್ಲಿ ಬಂದ ಕೂಡಲೇ ವಾಗೀಂದ್ರಿಯ ಅಂತ ಕರ್ಸ್ಕೊಳ್ತದೆ. ಸೂರ್ಯ ಅಂತ ಇದ್ದಾನೆ, ಅವ ಅಧ್ಯಾತ್ಮಕ್ಕೆ ಬಂದ ಕೂಡಲೇ ಕಣ್ಣು ಅಂತ ಕರ್ಸ್ಕೊತಾನೆ. ಗೊತ್ತಾಯ್ತಾ? ಅವರೆಲ್ಲ ಅಲ್ಲಿದ್ದಾಗ ಸೂರ್ಯ, ಅಗ್ನಿ, ಚಂದ್ರ ಹಿಂಗೆ ಹೆಸರು ಕರ್ಸ್ಕೊಳ್ಳೋರು ದೇಹಕ್ಕೆ ಬಂದ ಕೂಡಲೇ ಇಂದ್ರಿಯಗಳ ಹೆಸರಿನಿಂದ ಕರ್ಸ್ಕೊಳ್ಳುವಂಥವ್ರು ಆಗ್ತಾರೆ. ಅಂದರೆ ಆ ಇಂದ್ರಿಯ ನಿಯಾಮಕರಾಗಿರ್ತಾರೆ ಅಂತ ಅರ್ಥ. ಚಕ್ಷುರಾದಿತ್ಯ ಉಚ್ಯತೆ. ಶ್ರೋತ್ರಂತು ಚಂದ್ರಮಾ ನಾಮ, ಕಿವಿ ಅಂತ ಯಾರಿಗೆ ಕರಿಬೇಕಪ್ಪ? ಚಂದ್ರಕ್ಕೆ ಕರಿಬೇಕು. ಆಯ್ತಾ? ಮನಸ್ಥೂಲಂತು ವಾಸವಃ, ಸ್ಥೂಲವಾದ ಮನಸ್ಸನ್ನ ವಾಸವ, ವಾಸವ ಅಂದ್ರೆ ಇಂದ್ರ, ಬರೆದಿಟ್ಕೊಳ್ರಿ, ಗೊತ್ತಾಗಿಲ್ಲ. ವಾಸವ ಅನ್ನೋ ಶಬ್ದಕ್ಕೆ ಇಂದ್ರ ಅಂತ ಕರೀತಾರೆ. ಅದು ಎದಕ್ಕೆ ಉಪಯೋಗ ಬೀಳ್ತದಪ್ಪ ಅಂದ್ರೆ, ಸ್ಥೂಲ ಮನಸ್ಸು ಅಂದ್ರೆ ಏನ ಯಜ್ಞಾದಿಕಂ ಕುರಿಯಾತ್, ಯಜ್ಞಾದಿಗಳನ್ನು ಮಾಡಬೇಕು ಅಂತ ಮನಸ್ಸು ಹುಟ್ಟಿಸೋರೆ ಯಾರು? ಅವರು ಇಂದ್ರದೇವರು. ಬಹಳ ಆಶ್ಚರ್ಯ, ಬಹಳ ಆಶ್ಚರ್ಯ. ನೋಡ್ರಿ, ನಾವೇನಾದರೂ ಒಂದು ಎಂದರ ಯಜ್ಞ ಮಾಡಬೇಕು ಅಂತ ಹಿಂಗೆ ಸಂಕಲ್ಪ ಮಾಡಿದ್ವಿ ಅಂದ್ರೆ ಹಂಗದು ಮನಸ್ಸು ಹುಟ್ಟಿಸೋದು ಯಾರಪ್ಪ ಅಂತಂದ್ರೆ ಇಂದ್ರದೇವರು ಮನಸ್ಸು ಹುಟ್ಟಿಸಿರ್ತಾರೆ. ಸರಿ ಆಯ್ತಾ? ಅದಕ್ಕೆ ಆ ಕೃಷ್ಣನ ಕಾಲಕ್ಕೆ
ನಾ ಎಲ್ಲರಿಗೂ ಯಜ್ಞ ಮಾಡುವಂತ ಮನಸ್ಸು ಹುಟ್ಸವ, ನೀ ಹೆಂಗೆ ನನ್ನ ಯಜ್ಞ ನಿಲ್ಸಿದಿ ಅಂತ ತಿಳ್ಕೊಂಡು ಮಳೆ ಸುರಿಸಿದ್ರು ಅವರು. ಮಳೆ ಎದಕ್ಕೆ ಸುರಿಸ್ಬೇಕಾಯ್ತು? ಇಂದ್ರನ ಪೂಜಾ ಮಾಡ್ಬೇಕಾಯ್ತು. ಇಂದ್ರನ ಪೂಜಾ ಅಂದ್ರೆ ಏನು? ಇಂದ್ರ ಎಲ್ಲರಿಗೂ ಯಜ್ಞ ಮಾಡು ಅಂತ ಮನಸ್ಸು ಕೊಡವ. ಆ ಮನಸ್ಸನ್ನು ಅತಿಕ್ರಮಣ ಮಾಡಿ ಇನ್ನು ಯಜ್ಞ ಮಾಡಬೇಡ್ರಿ ಅಂತ ಕೃಷ್ಣ ಹೇಳ್ಬಿಟ್ಟ. ಅದಕ್ಕೆ ಸಿಟ್ಟು ಬಂತು. ಎಲ್ಲರಿಗೂ ಮನಸ್ಸು ಕೊಡವ ಯಜ್ಞ ಮಾಡು ಅಂತೇಳಿ, ನೀ ನನಗೆ ಬೇಡ ಅಂತೀಯಲ್ಲ ಅಂತೇಳಿ ಮಳೆ ಸುರಿಸಿದ ಅಂತ ಹಿಂಗರ್ಥ. ಸರಿ, ಮುಂದೆ ಶೇಷರುದ್ರ ವಿಪಾಸ್ತಥ. ಮುಂದಿನ ಶೇಷದೇವರು ರುದ್ರದೇವರು. ವಿಪ ಅಂದ್ರೆ ಗರುಡ. ಗರುಡಗೆ ವಿಪ ಅಂತ ಕರೀತಾರೆ, ಬರೆದಿಟ್ಕೊಳ್ರಿ, ಶಬ್ದ ಗೊತ್ತಾಗಂಗಿಲ್ಲ. ವಿಪ ಇವರು. ಮನಃ ಸೂಕ್ಷ್ಮಂ ಬರ್ಕೊಳ್ರೆ, ಮೊದಲು ಬರ್ಕೊಂಡಾಗ ಹೇಳೋಣ ಅಂತ. ಅದಕ್ಕೆ ಏನಾಯ್ತು? ಶ್ರೋತ್ರಂ ಅಥ ಮನಃ. ಇದು ಯಜ್ಞಾದಿಗಳಿಗೆ ಬೇಕಾದ ಮನಸ್ಸನ್ನು ಕೊಡೋರು ಇಂದ್ರದೇವರಾದರೆ, ಮನಃ ಸೂಕ್ಷ್ಮಂ ಜ್ಞಾನಯೋಗ್ಯಂ. ಸೂಕ್ಷ್ಮವಾದ ಮನಸ್ಸು ಯಾವುದಕ್ಕದ? ಜ್ಞಾನಯೋಗ್ಯಕ್ಕದ. ಸರಿನಾ? ಜ್ಞಾನಯೋಗ್ಯವಾದ ಮನಸ್ಸು, ಅದನ್ನು ನಿಯಮನ ಮಾಡೋರು ಯಾರು? ರುದ್ರದೇವರು. ಅಲ್ಲ ತಡ್ರಿ, ಯಾರಪ್ಪ ಅವರು? ಅಲ್ಲಲ್ಲ, ರುದ್ರದೇವರೇ. ರುದ್ರಸ್ತು ಮನನಾಖ್ಯಂ ತು. ಹೌದು, ಕರೆಕ್ಟ್, ಅದೇ ಶೇಷ ದೇವರೇ. ಮನಃ ಸೂಕ್ಷ್ಮಂ ಜ್ಞಾನಯೋಗ್ಯಂ ಶೇಷೋ ವ್ಯಾಖ್ಯಾನ ಗೋಚರಂ ಅಂತಂತಿದ್ದಾರೆ. ಜ್ಞಾನವನ್ನ ಪಡೆದುಕೊಳ್ಳಲು ಅನುಕೂಲವಾದ ಮನಸ್ಸಿನ ಒಂದು ಭಾಗ ಅದ ನಮ್ಮ ಮನಸ್ಸಿನೊಳಗೆ. ಗೊತ್ತಾಯ್ತಾ? ಏನು ಅಂದ್ರೆ, ಈ ಪಾಠ ಕೇಳಿಗತ್ತೀರಿ, ಈ ಪಾಠ ಕೇಳೋ ಕಾಲಕ್ಕೆ ಅದನ್ನಷ್ಟು ಗ್ರಹಣ ಮಾಡ್ಬೇಕಲ್ಲ ಮನಸ್ಸು. ಇದನ್ನು ಗ್ರಹಣ ಮಾಡೋರು ಯಾರು? ಇದಕ್ಕೆ ನಿಯಾಮಕರು ಯಾರು ಅಂದ್ರೆ ಶೇಷದೇವರು. ಯಾಕ? ವ್ಯಾಖ್ಯಾನ ಗೋಚರಂ ಮನಃ. ಅವರೇ ಪಾಠ ಪ್ರವಚನದ ದೇವತೆಗಳು. ಶೇಷದೇವರು ಏನಿದ್ದಾರೆ, ಪಾಠ ಪ್ರವಚನ ದೇವತೆಗಳಿದ್ದಾರೆ. ಸಾರ ಬರ್ತದೆ ಇಲ್ಲಿ ಬರ್ತದೆ. ಕ್ರಮ ಇಲ್ಲ, ಆ ಕ್ರಮ ಹೋಗಿಲ್ಲ, ಮೇಲಿನ ಕ್ರಮ ಬಂದಿಲ್ಲ, ವಿಷಯ ಬೇರೆ ಮಾಡ್ಯಾರ ಅಷ್ಟೇ. ಅವ ಭಾಳ ಭಾಳ ಹಿಂದೆ ಬಂದದ. ಶ್ರದ್ಧಾ ಧೀಹಿ ಭೀಹಿ ಹ್ರೀಹಿ ಅಂತ ತಿಳ್ಕೊಂಡು ಸಾಕಷ್ಟು ಭಾಗಗಳನ್ನು ಹೇಳಿದೆ. ಇದರೊಳಗೆ ಈ ಸಪ್ತಾನ ಬ್ರಾಹ್ಮಣದಾಗ ಬಂದದ. ಆಯ್ತಾ? ಅಲ್ಲಿ ಕ್ರಮ ಇಲ್ಲ, ಕ್ರಮ ವ್ಯತ್ಯಾಸ ಆಗಿದೆ. ಅದರಿಂದ ನೋಡ್ರಿ, ಪಾಠ ಪ್ರವಚನ ಮಾಡುವ ಕಾಲದಲ್ಲಿ ಇದು ಸರಿಯಾಗಿ ನಮ್ಮ ಮನಸ್ಸಿಗೆ ಮುಟ್ಟಬೇಕು ಅಂದ್ರೆ ಶೇಷದೇವರು ಪ್ರಸನ್ನರಾಗಿರಬೇಕು, ಶೇಷದೇವರ ಅನುಗ್ರಹ ಆಗಬೇಕು, ಆಗ ಮಾತ್ರ ಆಗ್ತದೆ. ಇನ್ನ ರುದ್ರಸ್ತು ಮನನಾಖ್ಯಂಚ ಇನ್ನೊಂದದ. ಏನು? ಮನನಕ್ಕೆ ಉಪಯೋಗ ಬೀಳುವಂತಹ ಒಂದು ಮನಸ್ಸದ. ಅದು ಯಾರು ಅಂತ ಕೇಳಿದ್ರೆ ರುದ್ರದೇವರು. ಪಾಠ ಕೇಳೋದು ಬೇರೆ, ಕೇಳಿದ್ಮೇಲೆ ಮತ್ತೆ ಮನನ ಮಾಡೋದು ಬೇರೆ. ಮನನ ಮಾಡೋದಂದ್ರೆ ಅರ್ಥ ಏನದಕ್ಕೆ? ಎಲ್ಲಿವರೆಗೆ ಎಂತರದಕ್ಕೆ ದ್ವಂದ್ವ ಅದು ಹೋಗೋ ತನಕನೂ ಮಾಡ್ಬೇಕ್ರಿ. ಜ್ಞಾನ ಅಜ್ಞಾನ ಸಂಶಯ ಹೋಗೋ ತನಕನೂ ಮನನ ಮಾಡ್ತಿರ್ಬೇಕು. ಅದು ಶ್ರವಣದಿಂದ ಅಜ್ಞಾನ ಹೋಗ್ತದೆ. ಶ್ರವಣದಿಂದ ಏನು ಹೋಗ್ತದೆ? ಅಜ್ಞಾನ ಹೋಗ್ತದೆ. ಮನನದಿಂದ ಸಂಶಯ ಹೋಗ್ತದೆ. ಧ್ಯಾನದಿಂದ ವಿಪರೀತ ಜ್ಞಾನ ಹೋಗ್ತದೆ. ಈ ಮೂರು ಕೆಲಸವು ಶ್ರವಣ ಮನನ ಧ್ಯಾನಗಳದ್ದು ಅಜ್ಞಾನ, ಸಂಶಯ, ವಿಪರೀತ ಜ್ಞಾನಗಳನ್ನು ಕಳೆಯುವಂಥ ಕೆಲಸ ಅವು. ಸರಿನಾ? ಅದಕ್ಕೆ ಯಾರಪ್ಪ? ರುದ್ರದೇವರು. ಗರುಡೋ ಧ್ಯಾನ ಗೋಚರಂ. ಗರುಡದೇವರು ಏನಿದ್ದಾರಲ್ಲ, ಅವರು ಧ್ಯಾನಕ್ಕೆ ಸಂಬಂಧಪಟ್ಟಿರುವಂಥ ಮನಸ್ಸಿಗೆ ಅವರು ಕಾರಣ ಆಗ್ತಾರೆ. ಅಂದ್ರೆ ಈಗ ಹಿಂಗಾತ್ರಿ, ಇದು ನಾವು ಗಾಯತ್ರಿ ಮಂತ್ರ ಮಾಡೋ ಕಾಲಕ್ಕೆ ಧ್ಯಾನೇ ವಿನಿಯೋಗ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ಅಂತ ಶ್ಲೋಕ ಅನ್ನೋದ್ರ ಜೊತೆಗೆ ಏನಪ್ಪ ಮತ್ತೆ ಹೊಸದು ಹೇಳಿದೆ ಅಂತ ಅನ್ಕೋಬೇಡ. ಆ ಪುಸ್ತಕ ಸಂಧಾನ ಪುಸ್ತಕ ಇರ್ತದೆ ಇಲ್ಲೋ, ಧ್ಯಾನೇ ವಿನಿಯೋಗ ಅಂದಾಗ ಗರುಡ ಅಂತ ಇಷ್ಟು ಬರ್ಕೊಂಬಿಡು, ನೆನಪಾಗ್ತಿರ್ತಾ ಅವಾಗ. ಧ್ಯಾನೇ ವಿನಿಯೋಗ ಅಂದಾಗ ಗರುಡ ನೆನೆಸ್ಕೊಳ್ರಿ. ನನ್ನ ಧ್ಯಾನದ ಪ್ರಕ್ರಿಯೆ ಏನಿದೆ, ಆ ಧ್ಯಾನ ಪ್ರಕ್ರಿಯೆ ದೇವತೆ ಗರುಡದೇವರು. ಅವರು ಈ ಮನದಲ್ಲಿ ನನ್ನ ಭಗವಂತನ ಚಿತ್ರವನ್ನು ಮೂಡಿಸುವಂತೆ ಕೃಪೆ ಮಾಡಲಿ ಅಂತ ಅರ್ಥ. ಇನ್ನು ವಾಯು ಜಪ ಮಾಡೋದು ಧ್ಯಾನ ಅಲ್ಲ, ಜಪ ಪೂರ್ವಭಾವಿಯಾಗಿ ಧ್ಯಾನ. ಅಲ್ಲಿ ಜಪೇ ವಿನಿಯೋಗ ಅಂದು ಧ್ಯಾನ ಅಂತೀವಿ. ಅಂದರೆ ಧ್ಯೇಯ ಮೂರ್ತಿಯಾದ ಭಗವಂತನ ಮನಸ್ಸಿನಲ್ಲಿ ನೆನೆತಾ ಆ ಮಂತ್ರಾರ್ಥವನ್ನ ಮನಸ್ಸಿನಲ್ಲಿ ಚಿಂತಿಸುತ್ತಾ ಮಂತ್ರವನ್ನ ಹೇಳುತ್ತಾ ಇದ್ದದನ್ನು ಜಪ ಅಂತ ಕರೀತಾರೆ. ಒಂದ್ಸಲ ಹೇಳ್ರಿ, ಅದರ ಇವರ ನಾ ಹಂಗೆ ಬಿಡೋರು ಬಂದೆ ಎಲ್ಲ ಹೇಳ್ರಿ ಒಂದ್ಸಲ ಬಾಯಲ್ಲಿ ಏನು ಹೇಳಿದೆ ಅಂತ ಹೇಳಿ. ಜಪ ಅಂದ್ರೆ ಏನು? ಮನಸ್ಸಿನಲ್ಲಿ ಧ್ಯಾನ, ಬುದ್ಧಿಯಲ್ಲಿ ಮಂತ್ರಾರ್ಥ ಚಿಂತನ, ಬಾಯಲ್ಲಿ ಮಂತ್ರ, ಈ ಮೂರು ಕೂಡಿದ್ದನ್ನು ಜಪ ಅಂತ ಕರಿಬೇಕು. ಬರೆದು ಇಟ್ಕೊಂಡಿರ್ರಿ. ಜಪ ಅಂದ್ರೆ ಏನಂತ ಗೊತ್ತಿಲ್ಲ ಅಂತ ಆಗ್ಬಾರ್ದು ಆಮೇಲೆ. ಜಪವೆಂದರೆ ಪ್ರಸಂಗದ ಹೇಳಿದ್ದೀನಷ್ಟೇ. ಏನು? ಮನಸ್ಸಿನಲ್ಲಿ ಭಗವಂತನ ಮೂರ್ತಿ ಚಿಂತನ.
ಆಗ್ಲಿಕತ್ತಾವ ಅದಕ್ಕೂ ಸಮಸ್ಯೆ ಆಗ್ಲಿಕ್ಕೆ ಪಾಪ. ಭಗವಂತನ ಮೂರ್ತಿಯ ಚಿಂತನೆ, ಬುದ್ಧಿಯಲ್ಲಿ ಮಂತ್ರದ ಅರ್ಥ ಚಿಂತನೆ, ಬುದ್ಧಿಯಲ್ಲಿ ಮಂತ್ರದ ಅರ್ಥ ಚಿಂತನೆ, ಬಾಯಲ್ಲಿ ಮಂತ್ರ ಹೇಳುವಿಕೆ, ಬಾಯಲ್ಲಿ ಮಂತ್ರ ಹೇಳುವಿಕೆ, ಈ ಮೂರು ಸೇರಿದಾಗ ಜಪವೆನಿಸಿಕೊಳ್ಳುತ್ತದೆ. ಪ್ರಾಣಃ ಇತಿ ಪ್ರೋಕ್ತಃ ಏನ ಸರ್ವಂ ನಿಯಮ್ಯತೆ. ದೇಹದಲ್ಲಿರತಕ್ಕಂಥ ಪ್ರಾಣಕ್ಕೆ ವಾಯುದೇವರೇ ಇದ್ದಾರೆ, ಅವರೇ ಎಲ್ಲವನ್ನ ನಿಯಮನ ಮಾಡ್ತಾ ಇದ್ದಾರೆ. ತಯೇವ ಭಗವತ್ ಸೃಷ್ಟ್ಯಾದೌ ಯೂದಿರೇ ಅಧ್ಯಾತ್ಮ ಸಂಸ್ಥಿತಾ. ಅವರೇ ಈ ಎಲ್ಲ ದೇವತೆಗಳೇ ದೇಹದಲ್ಲಿದ್ದವರು. ಭಗವಂತ ಸೃಷ್ಟಿ ಮಾಡಿದಾಗ ನಾವು ಶ್ರೇಷ್ಠ ನಾವು ಶ್ರೇಷ್ಠ ಅಂತ ವಿವಾದ ಮಾಡಿದರು. ತ ಏತೆ ಅವರೆಲ್ಲರೂ ಭಗವತ್ ಸೃಷ್ಟೌ ಭಗವಂತನಿಂದ ಸೃಷ್ಟಿಯಾದಾಗ ವ್ಯೂದಿರೇ ವಿವಾದಕ್ಕೆ ಒಳಗಾದರು. ಅಧ್ಯಾತ್ಮ ಸಂಸ್ಥಿತ ದೇಹದಲ್ಲಿ ಇದ್ದವರು. ವ್ಯೂದಿರೆ ಅಂದರೆ ವಿವಾದಕ್ಕೆ ಒಳಗಾಗೋದು. ನಾ ಶ್ರೇಷ್ಠ ನಾ ಶ್ರೇಷ್ಠ ಅಂತ ಅನ್ನೋದು ಅಂತ ಅರ್ಥದಕ್ಕೆ. ಓಕೆ, ಡೈ ಡೈ ಮುಂದ ಅಧಿದೈವೇ ಜ್ವಲತ್ಕರ್ಮ. ಕೆಳಗೆ ಬರ್ರಿ ಬಡ ಹೋಗೋಣಂತ. ಅಧಿದೈವೇ, ಅಧಿದೈವದಲ್ಲಿ ಜ್ವಲತ್ಕರ್ಮ ಅಂದ್ರೆ ಸುಡುವಂತಹ ಕೆಲಸವನ್ನ ಅಗ್ನಿ. ಸೂರ್ಯಸ್ತು ತಾಪಕಃ, ಸೂರ್ಯ ಅವೇನ್ ಮಾಡ್ತಾನ, ಅವನು ಸುಡುತ್ತಾನ. ಸೋಮಃ ಕಾಂತೌ, ಸೋಮ ಅಂದ್ರೆ ಚಂದ್ರ, ಅವೇನ್ ಮಾಡ್ತಾನ, ಬೆಳಕು ಕೊಡ್ತಾನ. ವೃಷ್ಟಿಕರ್ಮ ವಾಸವಃ, ಮಳೆ ಸುರಿಸೋ ಕೆಲಸ ಯಾರಿಗೆ, ಇಂದ್ರದೇವರಿಗೆ. ಹೊರಗೆ 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 ಗೊತ್ತಾಯ್ತಾ. ಸೃಷ್ಟಿಕರ್ಮ ಯಾವುದು, ವೃಷ್ಟಿಕರ್ಮ. ನೋಡ್ರಿ, ಇದು ಹೊರಗಿನ ದೇವತೆಗಳಿಗೆ, ಸ್ವರ್ಗದಲ್ಲಿ ವಾಸ ಮಾಡುವ ದೇವತೆಗಳ ಕುರಿತು ಹೇಳಿಕತ್ತೀವಿ ನಾವೀಗ. ಅಗ್ನಿ ಸುಡುತ್ತಾನ, ಮತ್ತು ಇವ ಸೂರ್ಯ ತಾಪ ಕೊಡ್ತಾನ, ಚಂದ್ರ ಬೆಳದಿಂಗಳು ಕೊಡ್ತಾನ. ವೃಷ್ಟಿಕರ್ಮ ವಾಸವಃ, ವೃಷ್ಟಿಕರ್ಮ ವಾಸವ ಅಂದ್ರೆ ಮಳೆ ಸುರಿಸೋ ಕೆಲಸ. ವಾಸವಃ ಅಂದ್ರೆ ಇಂದ್ರದೇವರು. ಶೇಷ ಇವತ್ತು ಶೇಷದೇವರು ಏನು ಮಾಡ್ತಾರ ಅಂದ್ರೆ ಪಂಚರಾತ್ರ ಪ್ರವೃತ್ತೀಶಃ, ಪಂಚರಾತ್ರವನ್ನ ಅವರು ತಂದವರು. ಲೋಕದಲ್ಲಿ ಪಂಚರಾತ್ರ ಪ್ರವೃತ್ತಿಯನ್ನು ಉಂಟು ಮಾಡಿದವರು. ರುದ್ರ ತಸ್ತಕ್ರಿಯಾಪರ, ಪಂಚರಾತ್ರೋಕ್ತವಾದ ಕರ್ಮಗಳನ್ನು ಮಾಡಿಸ್ಲಿಕ್ಕೆ ರುದ್ರದೇವರು ಬೇಕು ಹೊರಗಿದ್ದುಕೊಂಡು. ಅಂದರೆ ಈಗ ಧನುರ್ಮಾಸ, ಆಮೇಲೆ ಈ ಅಧಿಕ ಮಾಸ, ಇಂಥವೆಲ್ಲ ಏನು ಬರ್ತಾವಲ್ಲ ಅವೆಲ್ಲವನ್ನು ಮಾಡಿಸೋರು ಯಾರು ಅಂದ್ರೆ ರುದ್ರದೇವರು. ಕ್ರಿಯಾಪರ. ಸರ್ವಪ್ರವರ್ತಕೋ ವಾಯು, ಎಲ್ಲವನ್ನ ಪ್ರವರ್ತನೆ ಮಾಡುವಂಥವ್ರು ವಾಯುದೇವರು. ಮತ್ತು ಜ್ಞಾನ ಮೋಕ್ಷ ಪ್ರದಸ್ತಥ, ಜ್ಞಾನ ಮೋಕ್ಷವನ್ನು ಕೊಡುವಂಥವ್ರು ಅವರಾಗಿದ್ದಾರೆ. ವೇದ ಪ್ರವೃತ್ತಿಕ ದ್ವೀಂದ್ರ, ವೇದಗಳಿಗೆ ಪ್ರವರ್ತಕರಾದವರು ಯಾರು, ವೀಂದ್ರ ಅಂದ್ರೆ ಮತ್ತು ಗರುಡದೇವರು. ಇಲ್ಲಿ ಬರ್ಕೊಳ್ರಿ, ವೀಂದ್ರ ಗರುಡದೇವರು. ತೇ ಅಧಿದೈವೇ ಚ ಪ್ರಸ್ಪದು, ಅಧಿದೈವದಲ್ಲೂ ಕೂಡ ಅವರೇನು ಮಾಡಿದರು, ಸ್ಪರ್ಧೆಗೆ ಒಳಗಾದರು. ಓಕೆನಾ, ಸರಿ ಆಯ್ತಾ, ಡನ್. ಅಹಂ ಶ್ರೇಯಾನ್, ನಾ ಶ್ರೇಷ್ಠ ನಾ ಶ್ರೇಷ್ಠ. ಇದು ಎಲ್ಲರಿಗೂ ಬರ್ತದೆ ನೋಡ್ರಿ. ನಾ ಶ್ರೇಷ್ಠ ನಾ ಶ್ರೇಷ್ಠ. ತಾನ್ ಅಬ್ರವೀಧರಿಹಿ, ಭಗವಂತ ಅವ್ರಿಗೆ ಹೇಳಿದ, ಬರೀ ಜಗಳ ಆಳಿಕ್ ಹೋಗ್ಬೇಡ್ರಿ, ನಾ ಶ್ರೇಷ್ಠ ಇಷ್ಟ. ಕೈಯಾಗ ಒಂದು ಬಡಿಗೆ ತಗೊಳ್ರಿ, ಹಂಗ ಜಗಳ ಆಳಿಕ್ ಹೋಗ್ಬಾರ್ದು. ಒಂದು ಪಿಸ್ತೂಲು, ಒಂದು ಚಾಕು ತಗೋಬೇಕು. ನೀವೊಂದು ಒನಕಿ ತಗೋ, ನೀವೊಂದು ಹಾರಿ ತಗೋ ಅಂತ ಕಾಲಕ್ಕೆ. ಒಂದು ಒನಕಿ ಒಂದು ಹಾರಿ ಹೊಡಿ ಹೋಗ್ಲಿ ಅಂತ. ಅಹಂ ಶ್ರೇಯಾನ್ ಇತಿ ತಾನ್ ಅಬ್ರವೀಧರಿಹಿ. ಸ್ವಕರ್ಮ ಯಸ್ತು ಅವಿಶ್ರಾಂತಂ ಕುರ್ಯಾತ್ ಶ್ರೇಯಾನ್ ಸವಸ್ಮೃತಃ. ನಿಮ್ಮ ನಿಮ್ಮ ಕರ್ಮಗಳನ್ನ ದಣಿವಿಲ್ಲದೆ ಯಾರು ಮಾಡ್ತಾರೋ ಅವರನ್ನೇ ಶ್ರೇಷ್ಠ ಎಂದು ನಾನು ಕರೀತೇನೆ. ಸ್ವಕರ್ಮ, ತಮ್ಮ ಕರ್ಮ, ಮಳೆ ಬರೆಸೋದು, ಸುಡೋದು ಇತ್ಯಾದಿ ಇತ್ಯಾದಿಗಳನ್ನು ಅವಿಶ್ರಾಂತಂ, ದಣಿವಿಲ್ಲದೇನೆ ಕುರಿಯಾತ ಮಾಡ್ತಾರೋ, ವಿತೌಟ್ ಸಂಡೇ ಯಾರು ಮಾಡ್ತಾರೋ, ಶ್ರೇಯಾನ್ ವಸ್ಸ ಸ್ಮೃತಃ, ಅವರು ಶ್ರೇಷ್ಠರು ಅಂತ. ಇತಿ ಶ್ರುತ್ವ ತತಶ್ಚಕ್ರುಹು ಕರ್ಮಸ್ವಂ ಸ್ವಂ ಅನಾರತಂ. ಅದನ್ನು ಕೇಳಿಕೊಂಡು ತಾವು ನಿರಂತರವಾಗಿ ಕರ್ಮ ಮಾಡಲಿಕ್ಕೆ ಶುರು ಮಾಡಿದರು. ತಾನೇತಾನ್ ಶ್ರಮರೂಪೇಣ ಪ್ರಾಪ ಬ್ರಹ್ಮ ಪ್ರಜಾಪತಿ. ಅವರೆಲ್ಲರಿಗೂ ಕೂಡ ಬ್ರಹ್ಮದೇವರು ಶ್ರಮರೂಪದಿಂದ ಬಂದು ಸೇರ್ಕೊಂಡ್ಬಿಟ್ರು. ಶಾಂತಾಹ, ದಣದು ಬಿಟ್ರು. ದಣದು ಬಿಟ್ಟ ಮೇಲೆ ಸ್ವಂ ಭಗವತ್ ಕರ್ಮ ನಶೇಕು ಸರ್ವದೇವತಾ. ತಾವು ಮಾಡಬೇಕಾದ ಭಗವಂತನ ಸೇವೆಯನ್ನ ಮಾಡ್ಲಿಕ್ಕಾಗಲಿಲ್ಲ. ನೋಡ್ರಿ, ಇದು ಹಿಂದಿನ ಮಾತು, ಈ ಮಾತು ಹಂಚ್ಕೋಬೇಕು. ನಿರಂತರವಾಗಿ ಯಾರು ತಮ್ಮ ತಮ್ಮ ಕರ್ಮ ಮಾಡ್ತಾರೋ ಅವರನ್ನ ಶ್ರೇಷ್ಠ ಅಂತೀನಿ ಅಂತ ಹೇಳಿದಾಗ ಬರೇ ಸುಡುವಿಕೆ ಬೆಳಕು ಕೊಡುವಿಕೆ ಅಲ್ಲ, ಅದು ಭಗವಂತನ ಪೂಜಾ ರೂಪವಾದದ್ದು. ನಿಂತು ಕೂಡಲೇ ಭಗವಂತನ ಪೂಜಾ ನಿಂತಿತು ಅಂತ ಅಂದಮೇಲೆ ಅವ್ರು ಇಷ್ಟೊತ್ತು ಮಾಡ್ತಾ ಇದ್ದದ್ದೇನು, ಭಗವಂತನ ಪೂಜಾ. ಹಾಗಾದ್ರೆ ಅಗ್ನಿಯು ಶವವನ್ನ ಸುಡುವುದೂ ಕೂಡ ಭಗವತ್ ಪೂಜಾ. ಅದು ಅಗ್ನಿ ಅನ್ನವನ್ನ ಬೇಯಿಸುವುದು ಭಗವಂತನ ಪೂಜೆ. ಸೂರ್ಯ ಇಷ್ಟು ತಾಪ ಕೊಡ್ತಾನಲ್ಲ, ಅದು ಭಗವಂತನ ಪೂಜಾ. ಅದು ನಮಗೆ ತಾಪ ಆಗಿರ್ತದೆ, ಅದು ಭಗವಂತನ ಪೂಜಾ. ಅದಕ್ಕೆ ನಿಲ್ಲಿಸಿದ್ರು.
ವಾಯುಂತು ಸಮಶಕ್ತಿತ್ವಾತ್ ನಾಪಬ್ರಹ್ಮ ಬ್ರಹ್ಮ ಪ್ರಜಾಪತಿ. ಭಗವತ್ಕರ್ಮ ನಶೇಕುಹು, ಭಗವಂತನ ಕರ್ಮ ಮಾಡ್ಲಿಕ್ಕೆ ಸಮರ್ಥರಾಗಲಿಲ್ಲ, ದಣದು ಬಿಟ್ರು. ವಾಯುದೇವರಾದರೂ ಸಮಾನವಾದ ಶಕ್ತಿ ಉಳ್ಳವರು. ಯಾರಿಗೆ ಸಮಾನವಾದ ಶಕ್ತಿ ಉಳ್ಳವರು? ಬ್ರಹ್ಮದೇವರಿಗೆ. ಯಾವ ಬ್ರಹ್ಮದೇವರು ಶ್ರಮರೂಪದಿಂದ ಎಲ್ಲ ದೇವತೆಗಳಲ್ಲಿ ಪ್ರವೇಶ ಮಾಡಿದ್ರು, ಆ ಶ್ರಮರೂಪದ ಬ್ರಹ್ಮದೇವರು ವಾಯುದೇವರಲ್ಲಿ ಪ್ರವೇಶ ಮಾಡಲಿಲ್ಲ. ಯಾಕ? ಸಮಾನವಾದ ಬಲ ಇತ್ತು, ಬಾ ನೋಡ್ಕೋತೀನಿ ಅನ್ನೋ ಹಂಗೆ, ಅದಕ್ಕೆ ಹೋಗಲಿಲ್ಲ. ತೇನಾಸೌ ಭಗವತ್ ಕರ್ಮ ಸರ್ವಂಚ ಕೃತವಾನ್ಸದ. ಆದ್ದರಿಂದ ಭಗವಂತನ ಎಲ್ಲ ಕರ್ಮಗಳನ್ನು ಅವರು ಮಾಡಿದರು, ಮಾಡುತ್ತಿದ್ದಾರೆ, ಯಾವಾಗಲೂ ಮಾಡುವರು. ಶ್ರಮಾತ್ ಪಾಪಾತ್ಮಕೋ ಮೃತ್ಯು ಭಗವತ್ ಕರ್ಮ ವರ್ಜನಾತ್. ಶ್ರಮಪಟ್ಟದ್ದರಿಂದ ಪಾಪರೂಪವಾಗಿರುವಂಥ ಮೃತ್ಯು ಈ ಭಗವತ್ ಕರ್ಮವನ್ನು ಬಿಟ್ಟ ಕೂಡಲೇ ಅನ್ಯಾನ್ ದೇವಾನ್ ಅವಾಪ, ಉಳಿದ ದೇವತೆಗಳನ್ನು ಹೊಂದಿಬಿಡುತ್ತೆ, ಪಾಪ ಬಂದುಬಿಡುತ್ತೆ ಅವರಿಗೆ. ಶ್ರಮ ಬಂದದ್ದರಿಂದ ಪೂಜಾ ನಿಂತ್ಕೊಳ್ಳೆ ಪಾಪ ಬಂತು. ಹೆಂಗದು ಗೊತ್ತಾತಿಲ್ಲ? ಈಗ ಸೂತ್ರ ಏನು? ಶ್ರಮ ಆದ್ರೆ ಪೂಜಾ ನಿಲ್ತದ, ಪೂಜಾ ನಿಂತ್ರೆ ಪಾಪ ಬರ್ತದೆ. ಅದಕ್ಕೆ ಶ್ರಮ ಮಾಡ್ಕೋಬೇಡ್ರಿ, ನಾ ಬೆಳಗ್ಗೆ ಹೇಳಿದೆ ಅದನ್ನ. ಬಹಳ ಶ್ರಮ ಮಾಡ್ಕೋಬಾರ್ದು. ಅವಾಗ ನಾವ ನಿಲ್ಲಿಸಿ ಬೇರೆ ಕರ್ಮಕ್ಕೆ ಹೋಗಿ ಮತ್ತೆ ಆ ಪೂಜಾಕ್ಕೆ ಬರಬೇಕು, ವಿಘ್ನ ಆಗದೆ ಇದ್ದಂಗೆ ಅಂತ ಅರ್ಥ. ಅದಕ್ಕೆ ನೈವಂ ಸ್ವಲ್ಪ ಬಿಟ್ಬಿಟ್ಟು ಮಾಡ್ತದ ಮತ್ತೆ ಅಗ್ದಿ ಇದಾವಳು. ನೈವಂ ವಾಯುಂ ಕದಾಚನ. ವಾಯುದೇವರನ್ನು ಹಿಂಗಾಗಿಲ್ಲ. ಕೆಲವರು ಪೂಜಾ ಅರ್ಧಕ್ಕೆ ನಿಲ್ಸ್ಕೊಂಡು ಮಲ್ಕೊಂಡಿದ್ದು ಮತ್ತೆ ಹೋಗಿರ್ತಾರೆ. ಕದಾಚನ ವಾಯುದೇವರಿಗೆ ಮಾತ್ರ ಹಿಂಗೆಂದು ಶ್ರಮ ಆಗಲಿಲ್ಲ. ತೇ ವಾಯುಂ ಜ್ಞಾತುಮ ಇಚ್ಛಂತ. ಅವರೆಲ್ಲರೂ ಕೂಡ ವಾಯುದೇವರನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡಿದರು. ಶ್ರೇಷ್ಠೋಯಮಿತಿ ನಿಶ್ಚಿತಾ. ಅವರು ಶ್ರೇಷ್ಠರು ಅಂತ ನಿರ್ಧರಿಸಿಕೊಂಡು ಹಂಗಾರೆ ವಾಯು ತತ್ವವನ್ನು ತಿಳಿದುಕೊಳ್ಳೋಣ ಅಂತ ಹೊರಟರು. ತಮ್ ಜ್ಞಾತ್ವ, ಅವನು ತಿಳ್ಕೊಂಡು, ತೇನಚ ಆವಿಷ್ಟಾ, ಆ ವಾಯುದೇವರ ಆವೇಶಕ್ಕೊಳಗಾಗಿ, ತದ್ಭೃತ್ಯತ್ವ ಉಪಾಗತಾ, ವಾಯುದೇವರ ಭೃತ್ಯರು, ಕಿಂಕರ ಶಂಕರಾದ್ಯಾ ಅಂತಾಗಿಬಿಟ್ಟು. ತಸ್ಮಾತ್ ಪ್ರಾಣಾಚ್ಚ ಮರುತಃ ಇತ್ಯೇಷಾಂ ನಾಮ ಸಂಸ್ಥಿತಂ. ದೇಹದಲ್ಲಿದ್ದಾಗ ಇಂದ್ರಿಯಾಭಿಮಾನಿ ದೇವತೆಗಳಿಗೆ, ಇಂದ್ರಿಯಗಳಿಗೆ ಪ್ರಾಣ ಅಂತ ಹೆಸರು. ಹೊರಗೆ ಬಂದಾಗ ಮರುತ ಅಂತ ಹೆಸರು ಎಲ್ಲ ದೇವತೆಗಳಿಗೂ. ಯಾಕೆ? ಎಲ್ಲ ದೇವತೆಗಳಲ್ಲೂ ವಾಯುದೇವರ ಆವೇಶ ಉಂಟು. ಎಲ್ಲ ದೇವತೆಗಳಲ್ಲಿ ವಾಯುದೇವರ ಆವೇಶ ಇದ್ದರಿಂದ ಆವೇಶ ಇದ್ದವರ ಹೆಸರಿನಿಂದ ಕೂಗಿದ್ರೆ ಮರುತ ಅಂತ ಕರಿಬೇಕು. ಹೌದು, ಎಲ್ಲ ಅದಕ್ಕೆ ಹೇಳಿದ್ದು. ಮರುದೇವತೆಗಳು ಪ್ರತ್ಯೇಕ, ಅವರ ಹೆಸರಿದ್ದವರು. ಈಗ ಎಲ್ಲರಿಗೂ ಮರುತ್ ಅಂತ ಹೆಸರು. ವಾಯೋರ್ ಮುಗೀತು, ಸಪ್ತಾನ ಬ್ರಾಹ್ಮಣ ಮುಗೀತು, ತಗೊಳ್ರಿ. ವಾಯೋರ್ ಹಿ ದೇವಾ ಜಾಯಂತೆ ಲಯಮೇಶ್ಯಂತಿ. ತತ್ರ ಚ ದೇವತೆಗಳೆಲ್ಲ ವಾಯೋಹೋ, ವಾಯುದೇವರಿಂದಲೇನೆ ಜಾಯಂತೆ ಹುಡ್ತಾರ. ತತ್ರ ವಾಯುದೇವರಲ್ಲೇ ಲಯಮೇಶ್ಯಂತೆ ಲಯ ಹೊಂತಾರ. ತಸ್ಮಾನ್ ನಿತ್ಯಂ ತದ್ವೃತತ್ವಾತ್. ನಿತ್ಯದಲ್ಲೂ ಅದು ವೃತವಾದ್ದರಿಂದ ತತ್ವತೋತೋ ಭವತ್ ಸದಾ. ಅವರ ವೃತವನ್ನು ಮಾಡಲೇಬೇಕು. ಶ್ವಾಸರೂಪವಾದ ಮಂತ್ರ ಜಪವನ್ನು ಮಾಡ್ತಾ ಇರಬೇಕು. ಅನ್ಯದೇವ ವೃತಾರಂಭಂ ಯದಿ ಕುರ್ಯಾತ್ ಸಮಾಪಯೇತ. ಇಲ್ಲ ಮತ್ತು ಬೇರೆ ವೃತಗಳ ದೇವತೆಗಳ ಉದ್ದೇಶದಿಂದ ಏನಾದರೂ ಮಾಡಿಬಿಟ್ಟಿದ್ರೆ ಕೆಲವರು ಶುರು ಮಾಡಿಬಿಟ್ಟಿರ್ತಾರೆ ಪಾಪ. ಆಮೇಲೆ ಗೊತ್ತಾಗ್ತದೆ ಅಲ್ಲಲ್ಲ ಅಂತಕೊಂಡು. ಹಾಗಾದ್ರೆ ಅದನ್ನು ಬಿಟ್ಬಿಡ್ಬೇಕೇನು ಅಂದ್ರೆ ಮಧ್ಯದಲ್ಲಿ ಬಿಡಬಾರ್ದು, ಆ ವ್ರತ ಪೂರ್ಣ ಮಾಡಬೇಕು. ಅನ್ಯ ದೇವತೆಯನ್ನು ಉದ್ದೇಶ ಮಾಡಿಕೊಂಡು ವ್ರತವನ್ನು ಪ್ರಾರಂಭ ಮಾಡಿದ್ದೇವೆ. ಆಮೇಲೆ ಗೊತ್ತಾಯಿತು ವಿಷ್ಣು ಪ್ರಾಣರು ಮುಖ್ಯರು, ಅವ್ರ ವ್ರತವನ್ನು ಮಾಡಬೇಕು, ಇವ್ರದ್ದೇನಲ್ಲ ಮಹತ್ವದಲ್ಲ ಅಂತ. ಹಂಗಾರೆ ಬಿಟ್ಬಿಡೋಣ ಏನು ಅಂದ್ರೆ ಶ್ರೀಮದಾಚಾರ್ಯ ಅಂತಾರ, ಬಿಡಬಾರದು, ಅದನ್ನು ಪೂರ್ಣ ಮಾಡಬೇಕು, ಸಮಾಪಗೊಳಿಸಬೇಕು. ತೇನಾಸೌ ವಾಯುನಾ ಸಾಕಂ ಭಗವಂತ ಮುಪೇಶ್ಯತಿ. ಅಂದ್ರೇನಾಯ್ತು? ಭಗವದ್ವೃತವಾಗಿರಲಿ, ಪ್ರಾಣದೇವ ವ್ರತವಾಗಿರಲಿ, ಇತರ ದೇವತಾ ವ್ರತವಾಗಿರಲಿ, ಯಾವುದೇ ವ್ರತವನ್ನು ಪ್ರಾರಂಭ ಮಾಡಿದರೂ ಕೊನೆಗೊಳಿಸಬೇಕು, ಮಧ್ಯಕ್ಕೆ ನಿಲ್ಲಿಸಬಾರದು. ಆದರೆ ಇತರ ದೇವತಾ ವ್ರತವನ್ನು ಮಾಡುವಾಗ ಸ್ವತಂತ್ರವಾಗಿ ಮಾಡಬಾರದು. ವಾಯುದೇವರ ಆವೇಶಕ್ಕೊಳಗಾದ ವಾಯುದೇವರ ಭೃತ್ಯರಾದವರು ದೇವತೆಗಳು ಎಂದು ತಿಳಿದು ವ್ರತವನ್ನು ಮಾಡಬೇಕು. ಪ್ರಾಣದೇವರ ವ್ರತ, ಪರಮಾತ್ಮ ವ್ರತವನ್ನಂತರೂ ಕೊನೆಗೊಳಿಸಲೇಬೇಕು. ಇದನ್ನು ಪೂರ್ಣ ಮಾಡಿದರೆ ಏನು ಫಲ ಆಗ್ತದೆ? ತೇನ ಅಸೌ ವಾಯುನಾ ಸಾಕಂ ಭಗವಂತ ಮುಪೇಶ್ಯತಿ. ವಾಯುದೇವರ ಸಹಿತವಾಗಿ ಭಗವಂತನನ್ನು ಹೊಂದುತ್ತಾರ. ಇತಿ ನಾರಾಯಣ ಶ್ರುತೌ. ಇದು ನಾರಾಯಣ ಶ್ರುತಿಯಲ್ಲಿ ಬಂದದ. ಆನಂದೇವ ಭವತಿ ನ ಶೋಚತಿ ಇತ್ಯತೋ ಮುಕ್ತ ಇತ್ಯವಗಮ್ಯತೆ. ಅಲ್ರಿ, ಈ ಪ್ರಕರಣದಲ್ಲಿ ಬರೀ ಸಂಸಾರದಲ್ಲಿದ್ದವರು ಅಂತ ಇಷ್ಟ ಅನಿಸ್ತದ, ಮುಕ್ತರಾದವ್ರ ವಿಷಯ ಬಂದೇ ಇಲ್ಲ. ನೀವ್ಯಾಕೆ ಮುಕ್ತರಾದಾಗ ಬ್ರಹ್ಮದೇವರು ಸರಸ್ವತಿಯವರಲ್ಲಿ ಸೇರ್ತಾರ, ಇಂದ್ರಿಯಕ್ಕೆ ನಿಯಮನ ಮಾಡ್ತಾರ ಅಂತ ಹೇಳಿದ್ರಿ? ಹಿಂದಿನ ಪಾಠದಾಗ ಹೇಳಿದ್ವಲ್ಲ ನಾವು. ಹಂಗೆ ಯಾಕೆ ಅಂದ್ರೆ ಆಚಾರ ಅಂತಾರ, ಈ ಸೂಚನಾ ಅದ. ಇದು ಮುಕ್ತ ಪ್ರಕರಣ ಅನ್ನೋದಕ್ಕೂ ಸೂಚನಾ ಅದ. ಹೆಂಗ? ಆನಂದಿ ಏವ ಭವತಿ, ಸದಾ ಆನಂದದಿಂದಿರ್ತಾರ. ನ ಶೋಚತಿ, ದುಃಖಕ್ಕೆ ಒಳಗಾಗುವುದಿಲ್ಲ. ಇದೇನು ತಿಳಿಸ್ತದ? ಮುಕ್ತರ ಲಕ್ಷಣವನ್ನು ತಿಳಿಸ್ತದ. ಅಂದಮೇಲೆ ಈ ಪ್ರಕರಣ ಸಂಸಾರದಲ್ಲಿದ್ದವ್ರ ಪ್ರಕರಣ ಹೌದು, ಮುಕ್ತರಲ್ಲಿದ್ದವ್ರ ಪ್ರಕರಣವೂ ಹೌದು ಅಂತ ತಿಳ್ಕೊಳ್ರಿ. ಇತಿ ಸಪ್ತಾನ್ನ ಬ್ರಾಹ್ಮಣಂ. ಶ್ರೀಕೃಷ್ಣಾರ್ಪಣಮಸ್ತು.